ಅಜ್ಜಿ, ಇವತ್ತು ಯಾವ ಅಧ್ಯಾಯ ಅಜ್ಜಿ? ಇವತ್ತು ಅಧ್ಯಾಯ 4, ಆತ್ಮಜ್ಞಾನದೊಂದಿಗೆ ತ್ಯಾಗದ ಹಾದಿ. ಅಜ್ಜಿ, ಯುದ್ಧ ಭೂಮಿಯಲ್ಲಿ ಏನು ಮಾತನಾಡಿದ್ದಾರೆಂದು ಗೀತೆ ಹೇಳುತ್ತದೆಯಲ್ಲವೇ? ಅದನ್ನು ಬರೆದವರ್ಯಾರಜ್ಜಿ? ಗೀತೆಯ ಬೋಧನೆಗಳು ತುಂಬ ಹಳೆಯದು. ಮೊದಲು ಸೃಷ್ಟಿಯ ಪ್ರಾರಂಭದಲ್ಲಿ ಶ್ರೀಕೃಷ್ಣನು ಸೂರ್ಯದೇವನಿಗೆ ಬೋಧಿಸಿದರು. ಕಾಲ ಕಳೆದ ಹಾಗೆ ಈ ಜ್ಞಾನವು ಕಳೆದು ಹೋಯಿತು. ನಂತರ ಸುಮಾರು 5100 ವರ್ಷಗಳ ಹಿಂದೆ ಭಗವಾನ್ ಕೃಷ್ಣನು ಅರ್ಜುನನಿಗೆ ಬೋಧಿಸಿದ್ದಾರೆ. ಹಾಗಾದರೆ ಗೀತೆಯ ಕರ್ತೃ ಶ್ರೀಕೃಷ್ಣನೇ? ಹೌದು, ಶ್ರೀಕೃಷ್ಣನೇ ಗೀತೆಯ ಕರ್ತೃ. 4 ವೇದಗಳನ್ನು ಸಂಪಾದಿಸಿದ ಋಷಿ ವ್ಯಾಸರು ಗೀತೆಯ ಬೋಧನೆಗಳನ್ನು ಒಟ್ಟುಗೂಡಿಸಿದರು. ಅವರಿಗೆ ಭೂತಕಾಲ ಮತ್ತು ಭವಿಷ್ಯತ್ ಕಾಲದ ಘಟನೆಯನ್ನು ನೆನಪಿಸಿಕೊಳ್ಳುವ ಶಕ್ತಿಯಿತ್ತು. ಆದರೆ ಅದನ್ನು ರಚಿಸಿ ಬರೆಯಲು ಸಾಧ್ಯವಾಗಲಿಲ್ಲ. ಅವರಿಗೆ ಮಹಾಭಾರತವನ್ನು ಬರೆಯಲು ಒಬ್ಬ ಸಹಾಯಕ ಬೇಕಿತ್ತು. ಬುದ್ಧಿವಂತಿಕೆಯ ಅಧಿಪತಿಯಾದ ಗಣೇಶನು ಬರವಣಿಗೆಯ ಕೆಲಸವನ್ನು ಮಾಡಲು ಮುಂದಾದನು. ಗೀತೆಯನ್ನು ಮೊದಲು ಮೂಲ ಸಂಸ್ಕೃತ ಕಾವ್ಯದಿಂದ ಸಂಸ್ಕೃತ ಗದ್ಯಕ್ಕೆ ಅನುವಾದಿಸಲಾಯಿತು. ನಂತರದ ಕಾಲದಲ್ಲಿ ಮಹಾನ್ ಗುರು ಆದಿಶಂಕರಾಚಾರ್ಯರು ಸಂಸ್ಕೃತದಲ್ಲಿ ಸಂಪೂರ್ಣವಾಗಿ ವಿವರಿಸಿದರು. ಅಜ್ಜಿ, ಭಗವಾನ್ ಕೃಷ್ಣನು ಏಕೆ ತುಂಬ ಮುಖ್ಯ ಅಜ್ಜಿ? ವಿಷ್ಣುವಿನ 10 ಅವತಾರದಲ್ಲಿ ಕೃಷ್ಣನ ಅವತಾರ 8ನೆಯದು. ದುಷ್ಟಶಕ್ತಿಗಳು ಪ್ರಪಂಚದ ಶಾಂತಿಯನ್ನು ಕದಡಲು ಮತ್ತು ನಾಶ ಮಾಡಲು ಪ್ರಯತ್ನಿಸಿದಾಗ ದೇವರು ಕಾಲಕಾಲಕ್ಕೆ ವಿವಿಧ ರೂಪದಲ್ಲಿ ಭೂಮಿಗೆ ಬರುತ್ತಾರೆ. ಎಲ್ಲವನ್ನೂ ಸರಿ ಮಾಡಲು ಭೂಮಿಗೆ ಬಂದು ಹಾಗೆ ಮಾನವ ಕುಲಕ್ಕೆ ಸಹಾಯ ಮಾಡಲು ಗುರುಗಳ ರೂಪದಲ್ಲಿ, ಮಾತೃ ರೂಪದಲ್ಲಿ ಕೂಡ ನಾವು ದೇವರನ್ನು ಕಾಣಬಹುದು. ಭಗವದ್ಗೀತೆಯು ದೇವರ ಎಲ್ಲ 10 ಅವತಾರಗಳ ವಿವರಗಳನ್ನು ನೀಡುತ್ತದೆ. ಒಂದೊಂದು ಅವತಾರಕ್ಕೂ ಅದರದ್ದೇ ಆದ ಉದ್ದೇಶವಿದೆ. ಕಲಿಯುಗ ಎಂದು ಕರೆಯಲ್ಪಡುವ ಪ್ರಸ್ತುತ ಅವಧಿಯ ಅಂತ್ಯದಲ್ಲಿ ಕಲ್ಕಿ ಅವತಾರವು ಬಹಳ ದೂರದ ಭವಿಷ್ಯದಲ್ಲಿ ಸಂಭವಿಸುತ್ತದೆ ಎಂದು ಗೀತೆಯು ಹೇಳುತ್ತದೆ. ಭಗವಾನ್ ಕೃಷ್ಣನು ನಮಗೆ ಪ್ರಾರ್ಥನೆ ಅಥವಾ ಪೂಜೆಯಲ್ಲಿ ಏನು ಬೇಕಾದರೂ ನೀಡುತ್ತಾನೆಯೇ? ಹೌದು, ಶ್ರೀಕೃಷ್ಣನು ಭಕ್ತಿಯಿಂದ ನಿಷ್ಠೆಯಿಂದ ಪೂಜಿಸಿದವರಿಗೆ ಏನು ಬೇಕಾದರೂ ನೀಡುತ್ತಾನೆ. ಉದಾಹರಣೆಗೆ, ನಿಮ್ಮ ಅಧ್ಯಯನದಲ್ಲಿ ಯಶಸ್ಸನ್ನು ಕೂಡ ನೀಡುತ್ತಾನೆ. ನಾವು ಪರೀಕ್ಷೆಗಳಲ್ಲಿ ಉತ್ತಮವಾಗಿ ಅಂಕ ಪಡೆಯಲು ಪ್ರಾರ್ಥನೆ ಸಾಕೆ ಅಜ್ಜಿ, ಅಥವಾ ನಾವು ಇನ್ನೂ ಅಧ್ಯಯನ ಮಾಡಬೇಕೇ? ಮೊದಲು ನೀವು ನಿಮ್ಮ ಪ್ರಯತ್ನ ಅಂದರೆ ನಿಮ್ಮ ಕರ್ತವ್ಯ ಮಾಡಬೇಕು. ಭಗವಂತ ನಿಮ್ಮ ಕರ್ತವ್ಯವನ್ನು ಮಾಡುವುದಿಲ್ಲ. ನಿಮ್ಮ ಸ್ವಂತ ಕೆಲಸವನ್ನು ನೀವೇ ಮಾಡಬೇಕು. ನಿಮ್ಮ ಅಧ್ಯಯನವನ್ನು ಸಂಪೂರ್ಣವಾಗಿ ಮುಗಿಸಿ ನಂತರ ಪ್ರಾರ್ಥನೆಯನ್ನು ಮಾಡಬೇಕು. ನೀವು ಸ್ವಾರ್ಥದ ಆಸೆಗಳಿಂದ ಮುಕ್ತವಾಗಿರಬೇಕು. ಯಾರನ್ನೂ ನೋಯಿಸಬಾರದು. ನಿಷ್ಠೆಯಿಂದ ಚೆನ್ನಾಗಿ ಓದಿ ನಂತರ ದೇವರನ್ನು ಪ್ರಾರ್ಥಿಸಿದರೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ದೇವರು ನೀಡುತ್ತಾನೆ. ಅಜ್ಜಿ, ಕರ್ಮ ಎಂದರೇನು? ಕರ್ಮ ಎಂದರೆ ಕ್ರಿಯೆ ಅಥವಾ ಕೆಲಸ ಎಂದರ್ಥ. ನಾವು ನಮ್ಮ ಕೆಲಸವನ್ನು ನಾವೇ ಮಾಡಬೇಕು. ಅದರ ಫಲಿತಾಂಶಕ್ಕೆ ನಾವೇ ಜವಾಬ್ದಾರರಾಗಿರುತ್ತೇವೆ. ನಮ್ಮ ಕ್ರಿಯೆ ಅಥವಾ ಕೆಲಸದಿಂದ ಯಾರಿಗಾದರೂ ಹಾನಿಯಾದರೆ ಪಾಪ ಎಂದು ಕರೆಯಲ್ಪಡುವ ಕೆಟ್ಟ ಕರ್ಮವನ್ನು ಪಡೆದು ನರಕದ ದಾರಿ ಹಿಡಿಯುತ್ತೇವೆ.
ಅದೇ ಇತರರಿಗೆ ಒಳ್ಳೆಯದನ್ನು ಮಾಡಿದರೆ ನಾವು ಒಳ್ಳೆಯ ಕರ್ಮವನ್ನು ಪಡೆದು ಸ್ವರ್ಗದ ಹಾದಿ ಹಿಡಿಯುತ್ತೇವೆ. ನಮ್ಮ ಸ್ವಂತ ಕರ್ಮವು ನಮ್ಮ ಪುನರ್ಜನ್ಮವನ್ನು ಆನಂದಿಸಲು, ಅದರ ಫಲಿತಾಂಶವನ್ನು ಅನುಭವಿಸಲು ಕಾರಣವಾಗುತ್ತದೆ. ಕರ್ಮವು ಬ್ಯಾಂಕಿನಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಕ್ರಿಯೆಯ ರೂಪದಲ್ಲಿ ಹಣ ಜಮಾ ಮಾಡಿದಂತೆ. ನಮ್ಮ ಕರ್ಮ ಒಳ್ಳೆಯದಿರಲಿ ಕೆಟ್ಟದ್ದಿರಲಿ ಎಲ್ಲದಕ್ಕೂ ಒಂದು ಅಂತ್ಯ ಎಂಬುದಿರುತ್ತದೆ. ಎಲ್ಲ ಮುಗಿದ ಮೇಲೆ ಮುಕ್ತಿ ಲಭಿಸುತ್ತದೆ. ಒಳ್ಳೆಯ ಕರ್ಮದಿಂದ ನಾವು ಭಗವಂತನನ್ನು ಸೇರುತ್ತೇವೆ. ಇದನ್ನು ಮೋಕ್ಷ ಅಥವಾ ಮುಕ್ತಿ ಎಂದು ಕರೆಯಲಾಗುತ್ತದೆ. ಅಜ್ಜಿ, ಸಮಾಜದಲ್ಲಿ ವಾಸಿಸುವಾಗ ಮತ್ತು ಕೆಲಸ ಮಾಡುವಾಗ ಕೆಟ್ಟ ಕರ್ಮವನ್ನು ನಾವು ಹೇಗೆ ತಪ್ಪಿಸಬಹುದಜ್ಜಿ? ಪಾಪಕರ್ಮವನ್ನು ಗಳಿಸದಿರಲು ನಮಗೆ ಏನನ್ನೂ ಮಾಡದೆ ಸಮಾಜದ ಒಳಿತಿಗಾಗಿ ಕೆಲಸವನ್ನು ಮಾಡಬೇಕು. ತಾಯಿ ಪ್ರಕೃತಿ ಎಲ್ಲವನ್ನೂ ಮಾಡುತ್ತಾಳೆ ಎಂದು ನಂಬಬೇಕು. ದೇವರ ಸೇವಕನಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ನಮ್ಮ ಹಿಂದಿನ ಜನ್ಮದ ಪಾಪಕರ್ಮವನ್ನು ನಾಶ ಮಾಡಲು ಸಾಧ್ಯವಾಗುತ್ತದೆ. ಇದಕ್ಕೆ ಆಧ್ಯಾತ್ಮಿಕ ಜ್ಞಾನದ ಮಾರ್ಗ ಮುಖ್ಯವಾಗುತ್ತದೆ. ಎಲ್ಲ ಪಾಪಕರ್ಮಗಳಿಂದ ಮುಕ್ತವಾಗಿ ನಿಸ್ವಾರ್ಥ ಸೇವೆಯ ಹಾದಿಯಲ್ಲಿ ನಾವು ದೇವರನ್ನು ಕಾಣಬಹುದು ಮತ್ತು ಸೇರಬಹುದು. ಇದನ್ನು ಕರ್ಮ ಮಾರ್ಗವೆಂದು ಗೀತೆಯಲ್ಲಿ ಉಲ್ಲೇಖಿಸಿದ್ದಾರೆ. ನಮ್ಮ ಹಿಂದಿನ ಪಾಪಕರ್ಮಗಳನ್ನು ತೊಡೆದುಹಾಕಲು ಸಾಧ್ಯವೇ ಅಜ್ಜಿ? ಒಳ್ಳೆಯ ಪ್ರಶ್ನೆ ಜೈ. ಖಂಡಿತವಾಗಿ ಸಾಧ್ಯ. ನಮ್ಮ ಆತ್ಮದ ನಿಜವಾದ ಜ್ಞಾನವು ನಮ್ಮ ಹಿಂದಿನ ಪಾಪಕರ್ಮವನ್ನು ಸುಟ್ಟು ಹಾಕುವ ಕಾರ್ಯನಿರ್ವಹಿಸುತ್ತದೆ. ಕರ್ಮಯೋಗಿಯು ಸಮಯಕ್ಕೆ ಸರಿಯಾಗಿ ಸ್ವಯಂ ಜ್ಞಾನವನ್ನು ಪಡೆಯುತ್ತಾನೆ. ದೇವರ ಬಗ್ಗೆ ನಿಜವಾದ ಜ್ಞಾನವನ್ನು ಹೊಂದಿರುವ ವ್ಯಕ್ತಿಯನ್ನು ದೇವರ ಸಾಕ್ಷಾತ್ಕಾರದ ವ್ಯಕ್ತಿ ಎಂದು ಕರೆಯುತ್ತೇವೆ. ವಿಮೋಚನೆ ಪಡೆಯಲು ಬೇರೆ ಮಾರ್ಗಗಳಿವೆಯೇ ಅಜ್ಜಿ? ಹೌದು ಜೈ. ದೇವರನ್ನು ತಲುಪುವುದಕ್ಕೆ ವಿಮೋಚನೆ ಎನ್ನುತ್ತೇವೆ. ಅದಕ್ಕೆ ಹಲವಾರು ಮಾರ್ಗಗಳಿವೆ. ಸಮಾಜಕ್ಕೆ ಪ್ರಯೋಜನಕಾರಿಯಾದ ಯಾವುದೇ ಕಾರ್ಯವನ್ನು ಸೇವೆ, ಯಜ್ಞ ಅಥವಾ ತ್ಯಾಗ ಎಂದೂ ಕರೆಯಲಾಗುತ್ತದೆ. ವಿವಿಧ ರೀತಿಯ ತ್ಯಾಗ ಅಥವಾ ಸೇವೆಗಳಿವೆ. 1. ಹಣವನ್ನು ಒಳ್ಳೆಯ ಕಾರಣಕ್ಕೆ ದಾನವಾಗಿ ನೀಡುವುದು. 2. ಧ್ಯಾನ, ಪೂಜೆ ಮತ್ತು ಯೋಗದ ವ್ಯಾಯಾಮವನ್ನು ಮಾಡುವುದು. 3. ದೇವರ ಜ್ಞಾನವನ್ನು ಪಡೆಯಲು ಶಾಸ್ತ್ರಗಳನ್ನು ಓದುವುದು. 4. ಮನಸ್ಸು ಮತ್ತು ಇತರ ಪಂಚೇಂದ್ರಿಯಗಳ ಮೇಲೆ ನಿಯಂತ್ರಣ ಹೊಂದಿರುವುದು. ಕೊನೆಯದಾಗಿ ಬೇರೆಯವರಿಗೆ ನಮ್ಮಿಂದ ಆದಷ್ಟು ಸಹಾಯ ಮಾಡುವುದು. ಈ ಯಾವುದಾದರೂ ತ್ಯಾಗ ಅಥವಾ ಸೇವೆಯಲ್ಲಿ ಒಂದನ್ನಾದರೂ ಪ್ರಾಮಾಣಿಕವಾಗಿ ಮಾಡುವುದರಿಂದ ದೇವರು ಸಂತೋಷ ಪಡುತ್ತಾರೆ ಮತ್ತು ದೇವರನ್ನು ತಲುಪುವ ಜ್ಞಾನವನ್ನು ಕರುಣಿಸುತ್ತಾರೆ. ಅಂತಹ ವ್ಯಕ್ತಿ ಸಂತೋಷ ಮತ್ತು ಶಾಂತಿಯುತವಾಗಿರುತ್ತಾನೆ. ಪ್ರತಿದಿನ ದೇವರನ್ನು ಪೂಜಿಸುವವರು ಸಹ ದೇವರನ್ನು ತಲುಪಬಹುದೇ? ಹೌದು ಜೈ. ದೇವರನ್ನು ಪೂರ್ಣ ನಂಬಿಕೆಯಿಂದ ಪೂಜಿಸುವವರು ತಮಗೆ ಬೇಕಾದನ್ನು ಪಡೆಯುತ್ತಾರೆ. ದೇವರನ್ನು ನಾವು ಯಾವ ರೂಪದಲ್ಲಾದರೂ ಪೂಜಿಸಬಹುದು. ನಮ್ಮ ಇಷ್ಟ ದೇವರುಗಳನ್ನು ಅಥವಾ ನಮ್ಮ ತಂದೆ ತಾಯಿಯನ್ನು ಅಥವಾ ಗುರುಗಳನ್ನು ತಮ್ಮ ದೇವರೆಂದು ಪೂಜಿಸಬಹುದು. ಮಹಾಭಾರತದಲ್ಲಿ ಒಬ್ಬ ನಿಷ್ಠಾವಂತ ಕರ್ಮಯೋಗಿಯು ತನ್ನ ಗುರುವನ್ನು ಪೂಜಿಸಿ ತನಗೆ ಬೇಕಾದ್ದನ್ನು ಪಡೆದ ಕತೆ ಇದೆ. ಹೌದಾ ಅಜ್ಜಿ? ಅದು ಯಾರಜ್ಜಿ? ನನಗೆ ಅವರ ಕತೆ ಹೇಳಜ್ಜಿ. ಅವನೇ ಆದರ್ಶ ವಿದ್ಯಾರ್ಥಿ ಏಕಲವ್ಯ.
ಭೀಷ್ಮರಿಂದ ಕೌರವ ಮತ್ತು ಪಾಂಡವರಿಗೆ ಬಿಲ್ವಿದ್ಯೆ ಕಲಿಸಲು ನೇಮಕವಾದ ಗುರುವೇ ದ್ರೋಣಾಚಾರ್ಯರು. ದ್ರೋಣರು ಅರ್ಜುನನ ವೈಯಕ್ತಿಕ ಸೇವೆ ಮತ್ತು ಅವನ ಶ್ರದ್ಧೆಯಿಂದ ಬಹಳ ಸಂತೋಷಪಟ್ಟರು. ಅರ್ಜುನನಿಗೆ, ನಾನು ನಿಮಗೆ ವಿಶ್ವದ ಅತ್ಯುತ್ತಮ ಬಿಲ್ಲುಗಾರನಾಗಲು ತರಬೇತಿ ನೀಡುತ್ತೇನೆ ಎಂದು ಭಾಷೆಯಿತ್ತರು. ಒಂದು ದಿನ ಹತ್ತಿರದ ಹಳ್ಳಿಯ ಏಕಲವ್ಯ ಎಂಬ ಅತ್ಯಂತ ಸೌಮ್ಯ ಸ್ವಭಾವದ ಹುಡುಗ ದ್ರೋಣರ ಬಳಿಗೆ ಬಂದು ಅವರಿಂದ ಬಿಲ್ಲುಗಾರಿಕೆ ಕಲಿಯಲು ಬಯಸಿದನು. ಭಾರದ್ವಾಜ ಋಷಿಯ ಮಗ ಹಾಗೂ ಪರಶುರಾಮರ ಶಿಷ್ಯರಾದ ಗುರು ದ್ರೋಣರ ಬಗ್ಗೆ ತನ್ನ ತಾಯಿಯಿಂದ ತಿಳಿದುಕೊಂಡಿದ್ದನು. ಏಕಲವ್ಯ ಕಾಡಿನ ಹುಡುಗ, ಬೇಟೆಗಾರರ ಸಮುದಾಯಕ್ಕೆ ಸೇರಿದವನು. ಇಂದಿಗೂ ಸಹ ಕೆಲವು ಕಡೆ ಇಂತಹ ಸಮುದಾಯವನ್ನು ಕೀಳಾಗಿ ನೋಡುತ್ತಾರೆ. ರಾಜ ಮಕ್ಕಳೊಡನೆ ಕಾಡಿನ ಹುಡುಗನಿಗೆ ಹೇಗೆ ಕಲಿಸುವುದು ಎಂದು ದ್ರೋಣರು ಚಿಂತಿತರಾಗಿ ಏಕಲವ್ಯನನ್ನು ಇಟ್ಟುಕೊಳ್ಳದಿರಲು ನಿರ್ಧರಿಸಿದರು. ಅವನಲ್ಲಿ, ನಿನಗೆ ಇಲ್ಲಿ ನನಗೆ ಕಲಿಸಲು ತುಂಬ ಕಷ್ಟ. ನೀನು ಹುಟ್ಟು ಬಿಲ್ಲುಗಾರ. ಕಾಡಿಗೆ ಹೋಗಿ ಆಳವಾದ ಆಸಕ್ತಿಯಿಂದ ಚೆನ್ನಾಗಿ ಅಭ್ಯಾಸ ಮಾಡು. ಇದು ನನ್ನ ಹಾರೈಕೆ ಎಂದು ಹೇಳಿ ಹಾರೈಸಿದರು. ಏಕಲವ್ಯನಿಗೆ ದ್ರೋಣರ ಹಾರೈಕೆ ದೊಡ್ಡ ವರದಂತಾಯಿತು. ಅಲ್ಲಿ ಆಶ್ರಮದಲ್ಲಿ ನಡೆಯುವ ಎಲ್ಲ ಬಿಲ್ವಿದ್ಯೆಗಳನ್ನು ಕೂಲಂಕುಷವಾಗಿ ನೋಡಿದನು. ಅವರ ಅಸಹಾಯಕತೆಯನ್ನು ಅರ್ಥ ಮಾಡಿಕೊಂಡು ಅವರ ಶುಭ ಹಾರೈಕೆ ತನ್ನ ಜೊತೆಗಿದೆ ಎಂದುಕೊಂಡು ವಿಶ್ವಾಸ ತುಂಬಿಕೊಂಡು ಕಾಡಿಗೆ ಹಿಂತಿರುಗಿ ಅಲ್ಲಿ ಅವನು ಜೇಡಿಮಣ್ಣಿನಿಂದ ದ್ರೋಣಾಚಾರ್ಯರ ವಿಗ್ರಹವನ್ನು ಮಾಡಿದನು. ಅದಕ್ಕೆ ಹೂ ಹಣ್ಣುಗಳನ್ನು ಅರ್ಪಿಸುವ ಮೂಲಕ ಗೌರವಯುತವಾಗಿ ತನ್ನ ಗುರುವಿನ ವಿಗ್ರಹವನ್ನು ಪೂಜಿಸಿದನು. ಗುರುವಿನ ಅನುಪಸ್ಥಿತಿಯಲ್ಲಿ ಏಕಲವ್ಯ ಬಿಲ್ಲುಗಾರಿಕೆಯನ್ನು ಕರಗತ ಮಾಡಿಕೊಂಡನು. ಏಕಲವ್ಯ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಗುರುವಿನ ವಿಗ್ರಹಕ್ಕೆ ಪೂಜೆ ಸಲ್ಲಿಸಿ ಗುರು ದ್ರೋಣರ ತರಬೇತಿ ವಿಧಾನವನ್ನು ಪಾಲಿಸಿದನು. ಗುರು ದ್ರೋಣರ ಆಶ್ರಮದಲ್ಲಿ ನೋಡಿದ್ದನ್ನು ನಿಷ್ಠೆಯಿಂದ ಅನುಸರಿಸಿ ಅಭ್ಯಾಸವನ್ನು ಮುಂದುವರಿಸಿದನು. ಅರ್ಜುನನು ಖುದ್ದಾಗಿ ದ್ರೋಣರಿಂದ ಬಿಲ್ಲುಗಾರಿಕೆಯನ್ನು ಪ್ರತ್ಯಕ್ಷವಾಗಿ ಕಲಿತರೆ, ಏಕಲವ್ಯ ಗುರುವಿಂದ ದೂರವಿದ್ದು ಆರಾಧಿಸುತ್ತಾ ಅಷ್ಟೇ ಪ್ರಭಾವಶಾಲಿ ಕೌಶಲ್ಯವನ್ನು ಸಾಧಿಸಿದನು. ಅವನಿಗೆ ಯಾವುದೇ ಒಂದು ಬಿಲ್ವಿದ್ಯೆ ಕಷ್ಟಕರವಾದರೆ ಅದಕ್ಕೆ ಪರಿಹಾರ ಸಿಗುವವರೆಗೂ ಮನಸ್ಸಿನಲ್ಲಿ ಗುರು ದ್ರೋಣರ ನೆನೆಸಿ ಧ್ಯಾನ ಮಾಡುತ್ತಿದ್ದನು. ಪರಿಹಾರ ಸಿಕ್ಕ ನಂತರ ಅಭ್ಯಾಸ ಮುಂದುವರಿಸುತ್ತಿದ್ದನು. ನಂಬಿಕೆ ಮತ್ತು ಗುರಿಯನ್ನು ತಲುಪಲು ಪ್ರಾಮಾಣಿಕವಾಗಿ ಶ್ರಮಿಸಿದರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು ಎಂಬುದನ್ನು ಈ ಕಥೆಯು ನಿರೂಪಿಸುತ್ತದೆ. ಹೀಗೆ ಒಂದು ದಿನ ಕೌರವ ಮತ್ತು ಪಾಂಡವರು ಬೇಟೆಗೆಂದು ಕಾಡಿಗೆ ಹೋಗುತ್ತಾರೆ. ಅವರ ಮುಂದಾಳತ್ವದ ಒಂದು ನಾಯಿ ಮುಂದೆ ಓಡುತ್ತಿತ್ತು. ಹುಲಿಯ ಚರ್ಮವನ್ನು ಧರಿಸಿ ಶಂಖ ಮಣಿಗಳ ದಾರವನ್ನು ಧರಿಸಿದ ಏಕಲವ್ಯನು ತನ್ನ ಅಭ್ಯಾಸದಲ್ಲಿ ನಿರತನಾಗಿದ್ದನು. ಅವನಿರುವ ಸ್ಥಳದ ಹತ್ತಿರ ನಾಯಿ ಬೊಗಳುವ ಶಬ್ದ ಕೇಳಿಸಿತು. ತನ್ನ ಕೈಚಳಕ ತೋರಿಸಲು ಇದೇ ಒಳ್ಳೆಯ ಸಮಯ ಎಂದರಿತ ಏಕಲವ್ಯ ಶಬ್ದ ಬಂದ ದಿಕ್ಕಿಗೆ ತಾನು ಕಲಿತ ಶಬ್ದವೇದಿ ವಿದ್ಯೆಯ ಮೂಲಕ ಬಿಲ್ಲನ್ನು ಹೂಡಿದನು. ಸತತ 7 ಬಾಣಗಳನ್ನು ಒಂದೇ ಬಾರಿಗೆ ಬಿಟ್ಟನು. ಆ ಬಾಣಗಳು ನೇರವಾಗಿ ನಾಯಿಯ ಬಾಯನ್ನು ಸೀಳಿದವು. ನಾಯಿ ರಾಜಕುಮಾರರ ಬಳಿ ಬಂದು ಬಿದ್ದು ಪ್ರಾಣ ಬಿಟ್ಟಿತು.
ಅವರು ಬಿಲ್ಲುಗಾರಿಕೆಯಲ್ಲಿನ ಕೌಶಲ್ಯವನ್ನು ನೋಡಿ ಆಶ್ಚರ್ಯಪಟ್ಟರು. ಇಲ್ಯಾರು ಬಿಲ್ಲುಗಾರರಿರಬಹುದೆಂದು ಹುಡುಕಿಕೊಂಡು ಏಕಲವ್ಯ ಇದ್ದಲ್ಲಿ ಬಂದರು. ಅರ್ಜುನ, ಬಿಲ್ಲು ವಿದ್ಯೆಯಲ್ಲಿ ನಿನ್ನ ಕೌಶಲ್ಯ ಶ್ರೇಷ್ಠ, ನಿನ್ನ ಗುರು ಯಾರು ಎಂದು ಏಕಲವ್ಯನಲ್ಲಿ ಕೇಳಿದನು. ನನ್ನ ಗುರು ದ್ರೋಣಾಚಾರ್ಯರೆಂದು ಏಕಲವ್ಯ ವಿನಯದಿಂದ ಉತ್ತರಿಸಿದನು. ಗುರು ದ್ರೋಣರ ಹೆಸರು ಕೇಳಿದ ಅರ್ಜುನನಿಗೆ ಆಘಾತವಾಯಿತು. ಇದು ನಿಜವೇ? ನನ್ನ ಪ್ರೀತಿಯ ಗುರು ಏಕಲವ್ಯನಿಗೆ ಇಷ್ಟೊಂದು ಕಲಿಸಬಹುದೇ? ಹಾಗಾದರೆ ಗುರು ತನಗೆ ನೀಡಿದ ಭರವಸೆಯ ಬಗ್ಗೆ ಏನು? ಗುರು ಈತನಿಗೆ ಯಾವಾಗ ಕಲಿಸಿದರು? ತರಗತಿಯಲ್ಲಿ ಒಮ್ಮೆಯೂ ಈತನನ್ನು ನೋಡಲಿಲ್ಲವಲ್ಲ ಎಂದು ಗುರು ದ್ರೋಣರ ಬಳಿ ಕರೆತಂದು ಪುನಃ ಪೂರ್ಣ ಕಥೆಯನ್ನು ದ್ರೋಣರಲ್ಲಿ ಹೇಳಿದರು. ಏಕಲವ್ಯನನ್ನು ನೋಡಿದ ಗುರು ದ್ರೋಣರಿಗೆ ತುಂಬ ಸಂತೋಷವಾಯಿತು. ಭಕ್ತಿ ಮತ್ತು ಸ್ವ ಅಭ್ಯಾಸದಿಂದ ಚೆನ್ನಾಗಿ ಅಭ್ಯಾಸ ಮಾಡಿದ್ದೀಯ. ನಿನ್ನ ಈ ಸಾಧನೆ ಎಲ್ಲರಿಗೂ ಅನುಸರಿಸಲು ಉದಾಹರಣೆಯಾಗಲಿ ಎಂದು ಏಕಲವ್ಯನನ್ನು ಹೊಗಳಿದರು. ಅದಕ್ಕೆ ಏಕಲವ್ಯನು ಸಂತೋಷದಿಂದ, ಧನ್ಯವಾದ ಗುರುಗಳೇ, ನಾನು ನಿಮ್ಮ ಶಿಷ್ಯನಾಗಿದ್ದರಿಂದ ಈ ಸಾಧನೆ ಸುಲಭವಾಯಿತು. ಇಲ್ಲದಿದ್ದರೆ ಇದು ಸಾಧ್ಯವೇ ನನ್ನಿಂದ ಎಂದನು. ಏಕಲವ್ಯ, ನೀನು ನನ್ನನ್ನು ಗುರುವೆಂದು ಭಾವಿಸಿದರೆ ನನಗೆ ಗುರುದಕ್ಷಿಣೆ ನೀಡಬೇಕಲ್ಲವೇ? ಯೋಚಿಸಿ ಹೇಳು ಎಂದು ದ್ರೋಣರು ಹೇಳಿದರು. ಅದಕ್ಕೆ ಏಕಲವ್ಯನು, ಇದರಲ್ಲಿ ಯೋಚಿಸುವುದೇನಿದೆ ಗುರುಗಳೇ? ನಾನು ನಿಮ್ಮ ಶಿಷ್ಯ, ತಾವು ನನ್ನ ಗುರು. ದಯವಿಟ್ಟು ನಿಮಗೆ ಬೇಕಾದನ್ನು ಹೇಳಿ ಗುರುಗಳೇ. ನನ್ನ ಪ್ರಾಣವನ್ನು ತ್ಯಾಗ ಮಾಡಬೇಕಾದರೂ ನಾನು ಅದನ್ನು ಪೂರೈಸುತ್ತೇನೆ. ಏಕಲವ್ಯ, ಧನುರ್ವಿದ್ಯೆಯಲ್ಲಿ ಅರ್ಜುನನಿಗೆ ಯಾರೂ ಸರಿಸಾಟಿಯಾಗಲಾರರು ಎಂದು ಭೀಷ್ಮ ಮತ್ತು ಅರ್ಜುನನಿಗೆ ನಾನು ನೀಡಿದ ಮಾತನ್ನು ಪೂರೈಸಲು ನಾನು ನಿನ್ನಿಂದ ಪರಮ ತ್ಯಾಗವನ್ನು ಕೇಳಬೇಕಾಗಿದೆ. ನನ್ನನ್ನು ಕ್ಷಮಿಸು. ನನ್ನ ಗುರುದಕ್ಷಿಣೆಯಾಗಿ ನಿನ್ನ ಬಲಗೈ ಹೆಬ್ಬೆರಳನ್ನು ನನಗೆ ನೀಡಬಹುದೇ? ಏಕಲವ್ಯನು ದ್ರೋಣರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಸ್ವಲ್ಪವೂ ಹಿಂಜರಿಯದೆ ವಿಗ್ರಹದ ಬಳಿ ಹೋಗಿ ತನ್ನ ಬಲಗೈ ಹೆಬ್ಬೆರಳನ್ನು ಕಲ್ಲಿನ ಮೇಲೆ ಇರಿಸಿ ಎಡಗೈ ಬಳಸಿ ಬಾಣದಿಂದ ಕ್ಷಣಾರ್ಧದಲ್ಲಿ ಕತ್ತರಿಸಿದನು. ಏಕಲವ್ಯನ ಗುರುಭಕ್ತಿಯನ್ನು ನೋಡಿ ಪ್ರೀತಿಯಿಂದ ದ್ರೋಣರು ತಬ್ಬಿಕೊಂಡು, ಕಂದ, ನಿನ್ನ ಗುರುವಿನ ಮೇಲಿನ ಪ್ರೀತಿಗೆ ಯಾರೂ ಸರಿಸಾಟಿಯಿಲ್ಲ. ನಿನ್ನಂಥ ಶಿಷ್ಯನನ್ನು ನಾನು ಹೊಂದಿದ್ದಕ್ಕಾಗಿ ನಾನು ಸಾರ್ಥಕತೆಯನ್ನು ಅನುಭವಿಸುತ್ತೇನೆ. ದೇವರು ನಿನ್ನನ್ನು ಆಶೀರ್ವದಿಸಲಿ ಎಂದಾಗ ಏಕಲವ್ಯನಿಗೆ ಸೋಲಿನಲ್ಲೂ ಜಯ ಸಿಕ್ಕಂತಾಯಿತು. ಬಲಗೈ ಹೆಬ್ಬೆರಳು ಹೋದ ಕಾರಣ ಮುಂದೆ ಬಿಲ್ಲನ್ನು ಪರಿಣಾಮಕಾರಿಯಾಗಿ ಬಳಸಲು ಸಾಧ್ಯವಾಗಲಿಲ್ಲ. ಆದರೆ ಅವನು ತನ್ನ ಎಡಗೈ ಬಳಸಿ ತನ್ನ ಅಭ್ಯಾಸವನ್ನು ಮುಂದುವರಿಸಿದನು. ತನ್ನ ಅತ್ಯುತ್ತಮ ತ್ಯಾಗದ ಬಲದಿಂದ ದೇವರ ಅನುಗ್ರಹವನ್ನು ಪಡೆದು ಎಡಗೈ ಬಿಲ್ಲುಗಾರ ಎಂಬ ಬಿರುದನ್ನು ಪಡೆದನು. ಪ್ರಾಮಾಣಿಕ ಪ್ರಯತ್ನವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಕೀಳು ಅಥವಾ ಉನ್ನತ ಎನ್ನುವ ಸಮುದಾಯದಿಂದ ತಮ್ಮನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ನಮ್ಮ ಒಳ್ಳೆಯ ದೃಷ್ಟಿ, ಮನಸ್ಸು ಮತ್ತು ಗುಣಗಳಿಂದ ಗುರುತಿಸಿಕೊಳ್ಳಬಹುದು ಎಂದು ಏಕಲವ್ಯನು ಜಗತ್ತಿಗೆ ತೋರಿಸಿದ್ದಾನೆ. ದ್ರೋಣರು ಜಗತ್ತಿನ ಮಹಾನ್ ಗುರು. ಆದರೆ ಈಗಿನ ಕಾಲದಲ್ಲಿ ಸುಳ್ಳು ಗುರುಗಳು ನಮ್ಮನ್ನು ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಾರೆ. ದೇವರನ್ನು ತಲುಪಲು ನಮಗೆ ಗುರು ಬೇಕೇ ಅಜ್ಜಿ? ಹೌದು ಜೈ, ನಮಗೆ ಖಂಡಿತವಾಗಿಯೂ ಗುರು ಬೇಕು. ಯಾವುದೇ ಒಂದು ವಿಷಯವನ್ನು ಕಲಿಯಬೇಕಾದರೂ ನಮಗೆ ಗುರುವಿನ ಅವಶ್ಯಕತೆ ಇರುತ್ತದೆ. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಎಂದು ನೀನು ಕೇಳಿದ್ದೀಯಲ್ಲವೇ?
ಮೊದಲು ನಮಗೆ ತಾಯಿಯೇ ಗುರುವಾಗುತ್ತಾರೆ. ನಂತರ ತಂದೆ, ನಂತರ ಮನೆಯ ಹಿರಿಯರು, ಶಾಲಾ ಶಿಕ್ಷಕರು. ಹೀಗೆ ಗುರುವಿನ ರೂಪ ಹಲವಾರು ಪ್ರಕಾರದಿಂದ ಕಾಣಸಿಗುತ್ತದೆ. ನಾವು ಅವರಿಂದ ಏನನ್ನಾದರೂ ಕಲಿಯುತ್ತೇವೆ. ಗುರುವನ್ನು ಪೂಜಿಸಿದರೆ, ಗೌರವಿಸಿದರೆ ದೇವರನ್ನು ಸತ್ಕರಿಸಿದ ಹಾಗೆ. ಹಾಗಾಗಿ ನಾವೆಂದೂ ಹಿರಿಯರನ್ನು, ಮಾತಾಪಿತರನ್ನು, ಗುರುಗಳನ್ನು ನಿಂದಿಸಬಾರದು. ಇನ್ನು ಕೆಲವು ಪಾಖಂಡಿ ಸುಳ್ಳು ಗುರುಗಳು ನಮ್ಮನ್ನು ದಾರಿ ತಪ್ಪಿಸಲು ಕಾಯುತ್ತಿರುತ್ತಾರೆ. ಅವರಿಂದ ನಾವು ಜಾಗರೂಕರಾಗಿರಬೇಕು. ತಿಳಿಯಿತಾ? ಸರಿ ಅಜ್ಜಿ, ನಾನು ಎಚ್ಚರ ವಹಿಸುತ್ತೇನೆ. ನಾನು ಇನ್ನು ಮುಂದೆ ಹಿರಿಯರಿಗಾಗಲಿ ಕಿರಿಯರಿಗಾಗಲಿ ಯಾರಿಗೂ ನಿಂದಿಸುವುದಿಲ್ಲ. ಎಲ್ಲರನ್ನೂ ಪ್ರೀತಿಯಿಂದ ಗೌರವಿಸುತ್ತೇನಜ್ಜಿ. ಒಳ್ಳೆಯದು ಜೈ. ಅಧ್ಯಾಯ 4ರಲ್ಲಿ ಭಗವಂತ ಕಾಲ ಕಾಲಕ್ಕೆ ಸರಿಯಾಗಿ ಅವತಾರವೆತ್ತಿ ಭೂಮಿಗೆ ಬರುತ್ತಾರೆ. ನಿಸ್ವಾರ್ಥ ಸೇವೆ ಮತ್ತು ಆತ್ಮಜ್ಞಾನದ ಮಾರ್ಗ ಎರಡೂ ಆತ್ಮವನ್ನು ಪಾಪಕರ್ಮದಿಂದ ಮುಕ್ತಗೊಳಿಸುತ್ತದೆ. ನಿಸ್ವಾರ್ಥ ಸೇವೆ ಮಾಡುವವರಿಗೆ ಭಗವಂತನು ಎಲ್ಲ ಪಾಪಕರ್ಮಗಳನ್ನು ಸುಟ್ಟು ಹಾಕಿ ಆತ್ಮಜ್ಞಾನವನ್ನು ಕರುಣಿಸುತ್ತಾರೆ. ಇದು ಜನನ ಮತ್ತು ಮರಣ ಚಕ್ರದಿಂದ ನಮ್ಮನ್ನು ಮುಕ್ತಗೊಳಿಸುತ್ತದೆ. ಇದೇ ಇಂದಿನ ಅಧ್ಯಾಯ 4ರ ಸಾರಾಂಶವಾಗಿದೆ. ವೀಕ್ಷಕರೇ, ಇಂದಿನ ಅಧ್ಯಾಯ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ. ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರೆಯದಿರಿ. ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮುಂದಿನ ಗುರುವಾರ ಅಧ್ಯಾಯ 5ರೊಂದಿಗೆ ಭೇಟಿಯಾಗೋಣ. ಓಂ ಶ್ರೀ ಕೃಷ್ಣಾಯ ನಮಃ.